ಆರೋಪಿ ದರ್ಶನ್ಗೆ ಬೆನ್ನು ನೋವು ಮಾಯ, ಫಿಸಿಯೋಥೆರಪಿ ಬೇಡ ಅಂದ್ರು ವೈದ್ಯರು. ಜೈಲಲ್ಲಿ ಟಿವಿ ಕೇಬಲ್ ಕನೆಕ್ಷನ್ಗೆ ಪ್ರತಿಭಟನೆ, ಮಾದಕ ವಸ್ತು ಪತ್ತೆ ಹಿನ್ನೆಲೆ ವಾರ್ಡನ್ ಅರೆಸ್ಟ್. ನೋಟ್ಬುಕ್ ಪೆನ್ನು ಕೇಳಿದ್ದಕ್ಕೆ ಕೋಪ, ವಿದ್ಯಾರ್ಥಿಗಳಿಗೆ ವಾರ್ಡನ್ ಥಳಿತ. ಸೈಟ್ ಕೊಟ್ಟಿಲ್ಲ ಅಂತ ಯುವಕ ಯುವತಿಯಿಂದ ಗಲಾಟೆ, ಬಿಎಂಟಿಸಿ ಬಸ್ ಚಾಲಕನ ಮೇಲೆ ಹಲ್ಲೆ. ಎಲ್ಲದರ ಸಂಕ್ಷಿಪ್ತ ವರದಿಯನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಮಾದಕ ವಸ್ತುಗಳನ್ನು ಜೈಲಿನಲ್ಲೇ ಬಿಡದ ಹಿನ್ನೆಲೆಯಲ್ಲಿ ಜೈಲರ್ ಸೇರಿದಂತೆ 3 ಸಿಬ್ಬಂದಿಗಳ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ ಘಟನೆ ಕಾರವಾರ ಜಿಲ್ಲಾ ಕಾರಾಗೃಹದಲ್ಲಿ ನಡೆದಿದೆ. ಮಂಗಳೂರು ಮೂಲದ ಮೊಹಮ್ಮದ್ ಅಬ್ದುಲ್ ಫಯಾನ್, ಕೌಶಿಕ್ ನಿಹಾಲ್ ಹಲ್ಲೆ ಮಾಡಿದವರಾಗಿದ್ದು, ಜೈಲರ್ ಕಲ್ಲಪ್ಪ ಗಸ್ತಿ ಸೇರಿದಂತೆ 3 ಸಿಬ್ಬಂದಿ ಮೇಲೆ ಹಲ್ಲೆ ಆಗಿದೆ. ಜೈಲರ್ ಹಾಗೂ ಸಿಬ್ಬಂದಿಗಳು ಕಾರವಾರ ಆಸ್ಪತ್ರೆಗೆ ದಾಖಲಾಗಿದ್ದು ಚಿಕಿತ್ಸೆ ಪಡಿತಾ ಇದ್ದಾರೆ. ಡಕಾಯಿತಿ ಸೇರಿದಂತೆ 12ಕ್ಕೂ ಹೆಚ್ಚು ಪ್ರಕರಣದಲ್ಲಿ ಆರೋಪಿಗಳಾಗಿರುವ ರೌಡಿಗಳನ್ನ ಮಂಗಳೂರು ಜೈಲಿನಲ್ಲಿ ಹೆಚ್ಚುವರಿಯಾಗಿದ್ದರಿಂದ ಕಾರವಾರಕ್ಕೆ ಶಿಫ್ಟ್ ಮಾಡಲಾಗಿತ್ತು. ಜೈಲಲ್ಲಿ ಕಳೆದ ಕೆಲ ದಿನಗಳಿಂದ ಮಾದಕ ಪದಾರ್ಥಗಳು ಸಂಪೂರ್ಣ ನಿರ್ಬಂಧ ಮಾಡಿದ ಹಿನ್ನೆಲೆಯಲ್ಲಿ ಜೈಲರ್ ಜೊತೆ ಗಲಾಟೆ ಮಾಡಿದ್ರು. ಮಾದಕ ವಸ್ತು ನೀಡುವಂತೆ ಒತ್ತಾಯ ಮಾಡಿದ್ರು. ಒಪ್ಪದ ಹಿನ್ನೆಲೆಯಲ್ಲಿ ಮಾರಣಾಂತಿಕ ಹಲ್ಲೆ ನಡೆದಿದ್ದು ಕಾರವಾರ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿ ದರ್ಶನ್ಗೆ ಬೆನ್ನು ನೋವು ಮಾಯ ಆಯ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ದರ್ಶನ್ಗೆ ಬೆನ್ನು ನೋವಿಗೆ ಫಿಸಿಯೋಥೆರಪಿ ಅವಶ್ಯಕತೆ ಇಲ್ಲ ಅಂತ ಬೆಂಗಳೂರಿನ ಸಿವಿ ರಾಮನ್ ನಗರ ಆಸ್ಪತ್ರೆಯ ವೈದ್ಯರ ತಂಡ ಜೈಲಾಧಿಕಾರಿಗಳಿಗೆ ವರದಿ ಸಲ್ಲಿಕೆ ಮಾಡಿದೆ. ಬೆನ್ನು ನೋವು ಚಿಕಿತ್ಸೆಗಾಗಿ ದರ್ಶನ್ ಕೋರ್ಟ್ ಮೊರೆ ಹೋಗಿದ್ರು. ನಿಲ್ಲೋಕು ಆಗಲ್ಲ, ಕೂರೋಕು ಆಗ್ತಿಲ್ಲ ಅಂತ ದರ್ಶನ್ಗೆ ಅಂಗಲಾಚಿಸಿದ್ರು. ದರ್ಶನ್ಗೆ ಸೂಕ್ತ ಚಿಕಿತ್ಸೆ ನೀಡುವಂತೆ ಜೈಲಾಧಿಕಾರಿಗಳಿಗೆ ಕೋರ್ಟ್ ಸೂಚನೆ ಕೊಟ್ಟಿತ್ತು. ಆದ್ರೆ ಇದೀಗ ದರ್ಶನ್ಗೆ ಬೆನ್ನು ನೋವಿನ ಚಿಕಿತ್ಸೆ ಇಲ್ಲ ಅಂತ ವೈದ್ಯರ ತಂಡ ಹೇಳಿದೆ. ಹೀಗಾಗಿ ದರ್ಶನ್ಗೆ ಫಿಸಿಯೋಥೆರಪಿ ಅಗತ್ಯ ಇಲ್ವಾ ಅನ್ನೋ ಪ್ರಶ್ನೆ ಎದ್ದಿದೆ. ಕಳೆದೊಂದು ವಾರದಿಂದ ಪ್ರತಿದಿನ ಪರಪ್ಪನಗ್ರಹಾರ ಜೈಲಲ್ಲಿ ಪ್ರತಿಭಟನೆ ನಡೀತಾ ಇದೆ. ಬೀಡಿ ಸಿಗ್ತಾ ಇಲ್ಲ, ಸಿಗರೇಟ್ ಸೇದೋಕೆ ಬಿಡ್ತಾ ಇಲ್ಲ, ಆಟದ ಸಮಯದಲ್ಲಿ ಹೊರಗೆ ಹೋಗೋದಕ್ಕೆ ನಿಯಂತ್ರಣ ಹೇರ್ತಾರೆ, ಇದರಿಂದ ನಮಗೆ ಕಿರುಕುಳ ಆಗ್ತಿದೆ ಅಂತ ಪ್ರತಿಭಟನೆ ಮಾಡ್ತಾ ಇದ್ರು. ಆದ್ರೆ ಈಗ ಪ್ರತಿಭಟನೆ ಮತ್ತೊಂದು ಹೊಸ ಸೇರ್ಪಡೆ ಆಗಿದೆ. ಟಿವಿಗೆ ಕೇಬಲ್ ಕನೆಕ್ಷನ್ ವಿಚಾರಕ್ಕಾಗಿ ಪ್ರತಿಭಟನೆ ನಡೀತಾ ಇದೆ. ಇಷ್ಟು ದಿನ ಕೇಬಲ್ ಟಿವಿ ಹಾಕೊಂಡು ಬೇಕಾದ ಸಿನಿಮಾ ಸಾಂಗ್ ಕೇಳ್ಕೊಂಡು ಮಜಾ ಮಾಡ್ತಾ ಇದ್ರು. ಜೈಲಧಿಕಾರಿಗಳು ಅದನ್ನ ಕಟ್ ಮಾಡಿ ಕೇವಲ ಚಂದನ ಟಿವಿ ನೋಡೋದಕ್ಕೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ. ಇದಕ್ಕೆ ಬೇಸತ್ತ ಕೈದಿಗಳೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ದುರಾದೃಷ್ಟ ಅಂದ್ರೆ ದರ್ಶನ್ ಟಿವಿ ಪಡೆಯೋದಕ್ಕಾಗಿ ಕೋರ್ಟ್ನಿಂದ ಆದೇಶವನ್ನ ಪಡ್ಕೊಂಡ್ರು. ಮಾನಸಿಕ ಹಿಂಸೆ ಆಗ್ತಿದೆ ಅಂತ ಮನವಿಯನ್ನು ಮಾಡಿದ್ರು. ಆದ್ರೀಗ ತನ್ನದೇ ಡೆವಿಲ್ ಚಿತ್ರದ ಚಟುವಟಿಕೆ ಮತ್ತು ರಿಪೋರ್ಟ್ ಅನ್ನ ಕೂಡ ನೋಡೋದಕ್ಕೆ ಆಗದೇ ಇರೋ ಪರಿಸ್ಥಿತಿ ಎದುರಾಗಿದೆ. ಪರಪ್ಪನಗ್ರಹಾರ ಜೈಲಲ್ಲಿ ಸಿಗರೇಟ್ ಹಾಗೂ ನಿಷೇಧಿತ ಮಾದಕ ವಸ್ತುಗಳು ಪತ್ತೆಯಾದ ಹಿನ್ನೆಲೆಯಲ್ಲಿ ಜೈಲು ವಾರ್ಡನ್ ಅನ್ನ ಬಂಧಿಸಲಾಗಿದೆ. ರಾಹುಲ್ ಪಾಟೀಲ್ ಬಂಧನಕ್ಕೆ ಒಳಗಾದ ವಾರ್ಡನ್. ಜೈಲು ಅಧೀಕ್ಷಕ ಪರಮೇಶ್ ದೂರನ್ನ ಆಧರಿಸಿ ರಾಹುಲ್ನನ್ನ ಬಂಧಿಸಲಾಗಿದೆ. 2018ರಲ್ಲಿ ವಾರ್ಡನ್ ಆಗಿ ಕಾರಾಗೃಹ ಇಲಾಖೆಗೆ ಸೇರ್ಪಡೆಯಾಗಿದ್ದ ರಾಹುಲ್ ಈ ಹಿಂದೆ ಬೆಳಗಾವಿ ಕಾರಾಗೃಹದಲ್ಲಿ ಸೇವೆ ಸಲ್ಲಿಸಿದ್ರು. ಪ್ರಸಕ್ತ ವರ್ಷದ ಜೂನ್ 29ರಿಂದ ಪರಪ್ಪನಗ್ರಹಾರ ಜೈಲಲ್ಲಿ ವಾರ್ಡನ್ ಆಗಿ ಕೆಲಸ ಮಾಡ್ತಾ ಇದ್ರು. ಎಂದಿನಂತೆ ಕರ್ತವ್ಯ ನಿರ್ವಹಿಸ್ತಾ ಇದ್ದ ರಾಹುಲ್ ಶುಕ್ರವಾರ ಸಂಜೆ 6:50 ಸುಮಾರಿಗೆ ಮಹಾದ್ವಾರ ಬಳಿ ತಪಾಸಣೆಗೆ ಬಂದಿದ್ರು. ಸಿಬ್ಬಂದಿ ತಪಾಸಣೆ ವೇಳೆ 2 ಸಿಗರೇಟ್ ಪ್ಯಾಕ್, 60 ಗ್ರಾಂನಷ್ಟು ಮಾದಕ ವಸ್ತು ರೀತಿಯ ವಸ್ತು ಪತ್ತೆಯಾಗಿತ್ತು. ಸಾರ್ವಜನಿಕವಾಗಿ ಗನ್ನನ್ನು ಪ್ರದರ್ಶಿಸೋದು, ಅದನ್ನು ಉಪಯೋಗಿಸೋದು ಕಾನೂನಿಗೆ ವಿರುದ್ಧವಾದದ್ದು. ಹೀಗಿದ್ರೂ ಕೂಡ ರೌಡಿ ಶೀಟರ್ ಒಬ್ಬ ತಮ್ಮ ಸಂಬಂಧಿಕರ ಮದುವೆ ಮೆರವಣಿಗೆಯಲ್ಲಿ ಸಾರ್ವಜನಿಕವಾಗಿ ಗನ್ನಿಂದ ಗುಂಡು ಹಾರಿಸುವ ಮೂಲಕ ಜನರಲ್ಲಿ ಆತಂಕ ಸೃಷ್ಟಿಸಿದ ಘಟನೆ ನಡೆದಿದೆ. ಯಾದಗಿರಿ ಜಿಲ್ಲೆಯ ಗುರುಮಿಠಕಲ್ ತಾಲೂಕಿನ ಸಿದ್ದಾಪುರ ಗ್ರಾಮದಲ್ಲಿ ಘಟನೆ ನಡೆದಿದೆ. ಮುಂಡರಗಿ ಗ್ರಾಮ ಪಂಚಾಯತ್ ಸದಸ್ಯ ಚಂದ್ರಶೇಖರ್ ಗಾಳಿಯಲ್ಲಿ ಗುಂಡು ಹಾರಿಸಿದ ರೌಡಿ ಶೀಟರ್ ಆಗಿದ್ದಾನೆ. ಸಿದ್ದಾಪುರ ಗ್ರಾಮದಲ್ಲಿ ನಡೀತಾ ಇದ್ದ ಸಂಬಂಧಿಕರ ಮದುವೆ ಮೆರವಣಿಗೆಯ ವೇಳೆ ತನ್ನ ಡಬಲ್ ಬ್ಯಾರಲ್ ಗನ್ನಿಂದ ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾನೆ. ಜೊತೆಗೆ ಗನ್ನನ್ನ ಹಿಡಿದು ಬಿಂದಾಸಾಗಿ ಕುಣಿದಾಡುವ ಮೂಲಕ ಗ್ರಾಮಸ್ಥರಲ್ಲಿ ಆತಂಕ ಸೃಷ್ಟಿಸಿದ್ದಾನೆ. ಗುರುಮಿಠಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ರೌಡಿ ಶೀಟರ್ ಚಂದ್ರಶೇಖರ್ ಗುಂಡು ಹಾರಿಸುವ ವಿಡಿಯೋ ವೈರಲ್ ಆಗಿದೆ. ಭಾರಿ ಆಕ್ರೋಶ ಕಾರಣವಾಗಿದೆ. ನೋಟ್ಬುಕ್ ಪೆನ್ನು ಕೇಳಿದ್ದಕ್ಕೆ ಬಾಸುಂಡೆ ಬರುವ ಹಾಗೆ ವಸತಿ ಶಾಲೆಯ ವಾರ್ಡನ್ ವಿದ್ಯಾರ್ಥಿಗಳಿಗೆ ಥಳಿಸಿರುವ ಘಟನೆ ರಾಯಚೂರಿನ ಉಡುಮಗಲ್ ಖಾನಾಪುರ ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ನಡೆದಿದೆ. ಚಿಕ್ಕ ಮಕ್ಕಳೇ ತಮ್ಮ ಬಟ್ಟೆಯನ್ನು ಒಗಿಬೇಕಿದೆ, ಅದನ್ನು ಪ್ರಶ್ನಿಸಿದ್ರೆ ಹೊಡಿತಾರೆ ಅಂತಾರೆ ವಿದ್ಯಾರ್ಥಿಗಳು. ಪೋಷಕರು ಆರೋಪಿಸಿದ್ದಾರೆ. ವಾರ್ಡನ್ ಬಡೇಸಾಬ್, ಇತರ ಶಿಕ್ಷಕರು ಹಾಗೂ ಅಡುಗೆ ಸಿಬ್ಬಂದಿ ಸಹ ಮಕ್ಕಳಿಗೆ ವಿನಾಕಾರಣ ಹೊಡೆತಿದ್ದಾರೆ ಅಂತ ಆರೋಪಿಸಲಾಗಿದೆ. ವಸತಿ ಶಾಲೆಯಲ್ಲಿ 1ರಿಂದ 5ನೇ ತರಗತಿಯಲ್ಲಿ 125 ವಿದ್ಯಾರ್ಥಿಗಳು ಓದುತ್ತಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯ ವಸತಿ ಶಾಲೆಯಲ್ಲಿ ಮಕ್ಕಳಿಗೆ ಟಾರ್ಚರ್ ಕೊಡಲಾಗ್ತಾ ಇದೆ. ಮಕ್ಕಳಿಗೆ ರಕ್ಷಣೆ ಇಲ್ಲ ಅಂತೇಳಿ ಪೋಷಕರು ಗಂಭೀರ ಆರೋಪ ಮಾಡಿದ್ದಾರೆ. ಇನ್ನು ಹಾಸ್ಟೆಲ್ನಲ್ಲಿ ಮೂಲಭೂತ ಸೌಲಭ್ಯಗಳಿಲ್ಲ, ಇದನ್ನು ಸರಿಪಡಿಸಬೇಕು ಅಂತ ಪೋಷಕರು ಆಗ್ರಹಿಸಿದ್ದಾರೆ. ಇನ್ನು ವಿದ್ಯಾರ್ಥಿಗಳ ಪೋಷಕರ ಆರೋಪ ತಳ್ಳಿಹಾಕಿರುವ ಹಾಸ್ಟೆಲ್ ವಾರ್ಡನ್ ಬಡೇಸಾಬ್ ನಮ್ಮ ಮೇಲೆ ದುರುದ್ದೇಶ ಪೂರ್ವಕವಾಗಿಯೇ ಆರೋಪ ಮಾಡ್ತಿದ್ದಾರೆ ಅಂತೇಳಿ ಸಮಜಾಯಿಷಿ ಕೊಟ್ಟಿದ್ದಾರೆ.
ಬಂದು ಮಾತಾಡ್ಸಕ್ಕೆ ಬಂದ್ರೆ ನಮ್ಮ ಹುಡುಗರು ಮತ್ತೆ ಯಾಕೆ ಈಗ ಏಟ್ ಆಗಿದೆ ಅಂದರೆ ವಾರ್ಡನ್ ಹೊಡೆದಾರ ಅಂತಂದ್ರೆ ಯಾಕೆ ಹೊಡೆದಾರ ಅಂದರೆ ಪೆನ್ನು ಮತ್ತು ಕಾಪಿ ಕೇಳೋದಕ್ಕೆ ಹೊಡೆದ್ರು ಅಂತಂದ್ರು. ಪೆನ್ ಕಾಪಿ ಹೊಡೆದ್ರೆ ಯಾಕಂದ್ರೆ ಬಂದಿಲ್ಲ ನಾವು ಕೊಡಲ್ಲ ಹೋಗ್ರಿ ಅಂತ ಹೊಡಿತಾನೆ ಅಂತಂದ್ರು. ಇಷ್ಟಕ್ಕೆ ಹೊಡಿತಾನ, ಹೌದು ಇಷ್ಟಕ್ಕೆ ಹೊಡಿತಾನ, ರೂಮ್ನಲ್ಲಿ ಹಾಕಿ ಹೊಡಿತಾನ, ಈ ಥರ ಅಡಿಗೆಯವರು ಹೊಡಿತಾರ, ಹುಡುಗಿಯರು ಹೊಡಿತಾರ ಅಂತಾರೆ. ಯಾಕೆ ಹೊಡಿತಾರೆ ಅಂದರೆ ಸುಮ್ಮನೆ ಹೊಡಿತಾರ, ಈ ಥರ ಕಂಪ್ಲೇಂಟ್ ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ಹೊಡೆದಾರಂತ ಸುಳ್ಳು ಆರೋಪ. ನಾವು ಯಾರು ಹೊಡೆಯೋದಿಲ್ಲ ಸರ್, ನಾವು ಅಂತ ಹೋಗ್ತಾರೆ. ಅವು ನಮ್ಮ ಮಕ್ಕಳ ಸಂಬಂಧ. ಈ ಥರ ಸುಮ್ಮನೆ ನಮಗೆ ಪೇರೆಂಟ್ಸ್ಗಳು ನಾವು ಬಂದು 1 ತಿಂಗಳಾಯಿತು, ಇನ್ನೂ ಎಲ್ಲ ನಾವು ಸುಧಾರಿಸಾಗ್ತೀವಿ ಒಂದೊಂದು. ಆದರೂ ಕೂಡ ನಮಗೆ ಮೇಲೆ ಇನ್ನೂ ಆರೋಪ ಮಾಡ್ತಾ ಇದ್ದಾರೆ ಸರ್. ಏನೋ ಬೇರೆ ದುರುದ್ದೇಶ ಇರ್ಬೋದು ನಮ್ಮ ಮೇಲೆ, ಬೇರೆ ಯಾರನ್ನ ಕಳಿಸ್ಕೊಂಡಿರ್ಬೋದು. ಬೈಕ್ಗೆ ಸೈಡ್ ಬಿಡುವ ವಿಚಾರಕ್ಕೆ ಬಿಎಂಟಿಸಿ ಚಾಲಕನಿಗೆ ಥಳಿಸಿದ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಹೆಗಡೆ ನಗರದಿಂದ ಯಲಹಂಕ ಕಡೆಗೆ ಬಿಎಂಟಿಸಿ ಬಸ್ ಹೋಗುತ್ತಿದ್ದ ವೇಳೆ ಬೈಕ್ನಲ್ಲಿ ಬಂದ ಯುವಕ ಯುವತಿ ನಡು ರಸ್ತೆಯಲ್ಲೇ ಬಸ್ ಅನ್ನ ಅಡ್ಡಗಟ್ಟಿದ್ದಾರೆ. ಈ ವೇಳೆ ಚಾಲಕನ ಜೊತೆಗೆ ವಾಗ್ವಾದ ನಡೆಸಿದ್ದಾರೆ. ಬಳಿಕ ವಾಗ್ವಾದ ತಾರಕಕ್ಕೇರಿ ಬಸ್ ಚಾಲಕನನ್ನ ಹಿಡಿದು ಯುವಕ ಥಳಿಸಿದ್ದಾನೆ. ಬಸ್ ಚಾಲಕನಿಗೆ ಥಳಿಸುವ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದ್ದು ವೈರಲ್ ಆಗಿದೆ. ಇನ್ನು ಕಾರ್ಯನಿರತ ಬಸ್ ಚಾಲಕನ ಮೇಲೆ ಹಲ್ಲೆ ನಡೆಸಿದ ಪ್ರಕರಣ ಸಂಬಂಧ ಯುವಕನ ವಿರುದ್ಧ ಸಂಪಿಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ದೂರು ದಾಖಲಿಸಿಕೊಂಡ ಸಂಪಿಗೆಹಳ್ಳಿ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ರಾಜ್ಯದಲ್ಲಿ ಅಪರಾಧ ಚಟುವಟಿಕೆಗಳನ್ನು ತಡೆಯೋದಕ್ಕೆ ಅದೆಷ್ಟೇ ಕಾನೂನು ತಂದರೂ ಕೂಡ ಈ ಕಳ್ಳತನದ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಅದರಲ್ಲೂ ATM ಮಷೀನ್ಗಳ ಕಳ್ಳತನವಂತೂ ಎಗ್ಗಿಲ್ಲದೆ ನಡೀತಾ ಇದೆ. ಕಾನೂನು ಕ್ರಮದ ಬಗ್ಗೆ ಅರಿವಿದ್ರೂ ಕೂಡ ಕಳ್ಳರು ಮಾತ್ರ ಇದ್ಯಾವುದಕ್ಕೂ ತಲೆಕೆಡಿಸಿಕೊಳ್ಳದೆ ತಮ್ಮ ಕುಕೃತ್ಯವನ್ನು ಮುಂದುವರೆಸಿದ್ದಾರೆ. ನಮ್ಮ ಗೃಹ ಸಚಿವರ ತವರು ಜಿಲ್ಲೆ ತುಮಕೂರಿನಲ್ಲಿಯೇ ಕಳ್ಳತನದ ಪ್ರಕರಣಗಳಂತೂ ಹೇಳತೀರದಾಗಿದೆ. ಇದಕ್ಕೆ ನಿದರ್ಶನ ಎಂಬಂತೆ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಪುರವರ ಗ್ರಾಮದಲ್ಲಿ ATM ಹಣವನ್ನು ಕದಿಯೋದಕ್ಕೆ ಕಳ್ಳರು ಪ್ರಯತ್ನಿಸಿ ವಿಫಲರಾದ ಘಟನೆ ನಡೆದಿದೆ. ಪುರವರ ಗ್ರಾಮದ ಇಂಡಿಯಾ ಒನ್ ATM ಕಳ್ಳತನ ಮಾಡಿದ ಖದೀಮರು ATM ಮಷೀನ್ ಭಾರವಿದ್ದ ಕಾರಣ ಹೊತ್ತೊಯ್ಯೋದಕ್ಕೆ ಸಾಧ್ಯವಾಗದೆ ATM ಮುಂಭಾಗದನ್ನ ಫುಟ್ಪಾತ್ನಲ್ಲಿಯೇ ಬಿಟ್ಟು ಹೋಗಿದ್ದಾರೆ. ಮಾನ್ಯ ಗೃಹ ಸಚಿವರ ಜಿಲ್ಲೆಯಲ್ಲಿಯೇ ಈ ಘಟನೆ ನಡೆದಿರುವುದು ನಿಜಕ್ಕೂ ದುರಂತವೇ ಸರಿ. ಈ ಸಂಬಂಧ ಕೊಡಗೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಖದೀಮರ ಹುಡುಕಾಟಕ್ಕಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಮಂಡ್ಯ ಮೈ ಶುಗರ್ ಶಾಲೆಯ ಅಭಿವೃದ್ಧಿಗೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಕೊಟ್ಟ ಮಾತಿನಂತೆ ಹಣ ನೀಡಿದ್ದಾರೆ. ಮೈ ಶುಗರ್ ಶಾಲೆಯ ಶಿಕ್ಷಕರಿಗೆ 15 ತಿಂಗಳಿಂದ ಸಂಬಳ ಆಗಿರಲಿಲ್ಲ. ಹೀಗಾಗಿ ಸಂಸದರ ಸಂಬಳದ 20 ಲಕ್ಷ ರೂಪಾಯಿಯನ್ನ ಕುಮಾರಸ್ವಾಮಿ ನೀಡಿದ್ದಾರೆ. ಶಾಲೆಯನ್ನು ಉಳಿಸುವಂತೆ ರಾಜ್ಯ ಸರ್ಕಾರಕ್ಕೂ ಕುಮಾರಸ್ವಾಮಿ ಮನವಿ ಮಾಡಿದ್ದಾರೆ. ಆದಿ ಚುಂಚನಗಿರಿ ಶ್ರೀಗಳ ಜೊತೆಯೂ ಮಾತನಾಡಿದ್ದು ಹಂತ ಹಂತವಾಗಿ ಶಾಲೆಯನ್ನ ಅಭಿವೃದ್ಧಿಪಡಿಸೋಣ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಇದರಲ್ಲಿ ರಾಜಕೀಯ ಮಾಡದೆ ಕಾಂಗ್ರೆಸ್ ನಾಯಕರು ಕೂಡ ಸಹಕಾರ ನೀಡಬೇಕು ಅಂತ ಕುಮಾರಸ್ವಾಮಿ ಮನವಿ ಮಾಡಿದ್ದಾರೆ. ಶಿಕ್ಷಕರಿಗೆ ವೇತನವನ್ನು ನನ್ನ ಒಂದು ಸಂಬಳ ಏನಿದೆ ಅದರಲ್ಲೇ ಅವರಿಗೆ ಅದನ್ನು ಕೊಡ್ತೀನಿ ಅಂತಕ್ಕಂಥದ್ದು ಏನು ಹೇಳಿದ್ದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಸುಮಾರು 19 ಲಕ್ಷ ರೂಪಾಯಿಗಳ ಚೆಕ್ಕನ್ನು ಕೊಟ್ಟಿದ್ದೇನೆ.